ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕಲ್ಮೇಶ್ ಗ್ಲೋಬಲ್ ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ ಕಳನಟರಾದಂತ ಹರೀಶ್ ರಾಯ್ ಇವತ್ತಿನ ದಿವಸ ನಿಧನರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತ ಕಳನಟ ಹರೀಶ್ ರಾಯ್ ಈಗ ನಿಧನರಾಗಿರುವಂತದ್ದು. ಚಿಕಿತ್ಸೆಗಾಗಿ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಾಗಿದ್ರು ಹರೀಶ್ ರಾಯ್. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ಕೊನೆಯುಸಿರು ಎಳೆದಿದ್ದಾರೆ. ಕೆಜಿಎಫ್ ಹಾಗೆ ಓಂ, ಮೆಜೆಸ್ಟಿಕ್, ಜೋಡಿ, ಚಕ್ರವರ್ತಿ, ಕಾಸಿ, ತುಂಬಾ ಸಂಸುವೆಟ್ಸ್ ಗೀತ, ನಲ್ಲ ಮುಂತಾದ ಹಲವು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು. ಆಮೇಲೆ ಹರೀಶ್ ರಾಯ್ ಸಿನಿಮಾದಲ್ಲಿ ರಾಯ್ ಅಂತ ಬಂದಿದ್ದಕ್ಕಾಗಿ ಹರೀಶ್ ರಾಯ್ ಅಂತ ಇಟ್ಕೊಂಡ್ರು. ಇತ್ತೀಚೆಗಷ್ಟೇ 55 ವರ್ಷ ವಯಸ್ಸಾಗಿತ್ತು. ಹರೀಶ್ ರಾಯ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಹಣಕಾಸಿನ ಸಮಸ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಅವರನ್ನ ಕಾಡ್ತಾ ಇತ್ತು. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಹರೀಶ್ ರಾಯ್. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಇನ್ನು ಓಂ ಚಿತ್ರದ ಮೂಲಕ ಸಾಕಷ್ಟು ಹೆಸರನ್ನ ಮಾಡಿದ್ರು ಹರೀಶ್ ರಾಯ್. ಅವರಿಗೆ 55 ವರ್ಷ ವಯಸ್ಸಾಗಿತ್ತು. ಪತ್ನಿ ಮತ್ತು 2 ಮಕ್ಕಳು ಕೂಡ ಇದ್ರು. ಎಲ್ಲರನ್ನ ಬಿಟ್ಟು ಇವತ್ತು ಬಾರದ ಲೋಕಕ್ಕೆ ಅವರು ಪ್ರಯಾಣ ಬೆಳೆಸಿದ್ದಾರೆ. ಓಂ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರುವಂತದ್ದು. ಮೊದಲ ಸಿನಿಮಾದಲ್ಲೇ ಡ್ಯಾನ್ಸ್ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರ ಪ್ರೀತಿಯನ್ನ ಗಳಿಸಿಕೊಂಡಿದ್ರು, ಎಲ್ಲರ ಅಭಿಮಾನವನ್ನ ಗಳಿಸಿಕೊಂಡಿದ್ರು. ಆನಂತರ ಕಲಾನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ರು. ತಾತಪ್ಪ, ಕಾಸಿ, ಸೆಂಟ್ರಲ್ ಜೈಲ್, ತುಂಬಾ ಹಲವಾರು ಸಿನಿಮಾಗಳಲ್ಲಿ ಅವರು ನಟಿಸಿರುವಂತದ್ದು. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಹೀರೋಗಳಿಗೆ ಅವರು ತುಂಬಾನೇ ಆಪ್ತರಾಗಿದ್ರು. ಶಿವಣ್ಣ, ದರ್ಶನ್, ಎಸ್, ಧ್ರುವ ಸರ್ಜಾ ಸೇರಿದಂತೆ ಎಲ್ಲರಿಗೂ ಆಪ್ತರಾಗಿದ್ರು. ಚಕ್ರವರ್ತಿ ಸಿನಿಮಾದಲ್ಲಿ ದರ್ಶನ್ ಜೊತೆ ನಟಿಸಿದ್ರು. ಹೀಗಾಗಿ 3-4 ವರ್ಷಗಳ ಹಿಂದೆ ಅಂದ್ರೆ ಕೆಜಿಎಫ್ 1 ಮತ್ತು ಕೆಜಿಎಫ್ 2 ಅಲ್ಲಿ ಅವರಿಗೆ ಅವಕಾಶ ಬಂದಿತ್ತು. ಕೆಜಿಎಫ್ ಅಲ್ಲಿ ಚಾಚಾ ಅಂತ ಪಾತ್ರದಲ್ಲಿ ತುಂಬಾ ಹೆಸರುವಾಸಿಯನ್ನ ಸಹಿತ ಮಾಡಿದ್ರು. ಇತ್ತೀಚೆಗೆ ಅವರು ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣ ದರ್ಶನ್ ಮತ್ತು ಯಶ್ ಅವರು ತುಂಬಾ ಸಹಾಯವನ್ನು ಸಹಿತ ಮಾಡಿದ್ರು. ಕೆಲವೊಂದು ಸಂದರ್ಶನದಲ್ಲಿ ಅವರು ನಿಮಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಇದ್ರು. ಹರೀಶ್ ರಾಯ್ ಮೂಲತಃ ಮಂಗಳೂರಿನವರು. ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಬೆಂಗಳೂರಿನಲ್ಲೇ ಅವರು ವಾಸವನ್ನ ಮಾಡ್ತಾ ಇದ್ರು. ಪತ್ನಿ ಮತ್ತು 2 ಮಕ್ಕಳನ್ನ ಇವತ್ತಿನ ದಿನ ಅಗಲಿದ್ದಾರೆ, ಬಾರದ ಲೋಕಕ್ಕೆ ಹೋಗಿದ್ದಾರೆ.